ಇದು ಜನ ನಾವು MLA ಸೀನಿಯರ್ MLA ಯಾರು ಇದ್ದೀವಿ ನಾವೆಲ್ಲರೂ ಸೇರಿ ಮೊನ್ನೆ ಡೆಲ್ಲಿಗೆ ಹೋಗಿದ್ದು ನಮಗೆ ಮಾನ್ಯ ಖರ್ಗೆ ಸಾಹೇಬರು ಭೇಟಿ ಮಾಡಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಇವತ್ತು ನಾನು ಬಂದಿದ್ದೀನಿ. ವೇಣುಗೋಪಾಲ್ ಅವರು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರು ಭೇಟಿ ಮಾಡ್ತಾರೆ. ಭಾಳ ಚೆನ್ನಾಗಿದೆ. ಸುಮಾರು 1 ಗಂಟೆಗಳ ಕಾಲ ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರು ಚರ್ಚೆ ಮಾಡಿದರು. ರಾಜ್ಯದ ಸುದ್ದಿ ಬಗ್ಗೆ ಚರ್ಚೆ ಮಾಡಿದರು, ಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದರು, ಮುಂದೆ ಎಲೆಕ್ಷನ್ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ನನಗಂತ ಪಾಸಿಟಿವ್ ಇದೆ, ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಭಾವನೆ ಇದೆ. ನಾವು ಹೋದರೆಲ್ಲರೂ ಮಂತ್ರಿ ಆಗಬೇಕಂತ ಯಾರು ಕೇಳಿದಾರಲ್ಲ, ಕೆಲವರೊಂದಿಷ್ಟು ಜನರಿಗೆ ಆದ್ಯತೆ ಮಾಡಿ ಕೊಡಿ ಅಂತ ಕೇಳಿದ್ದಾರೆ. ಈ ವೇಳೆ ಸರ್ ನೀವು ಹೋದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರೇ ಈ ಪವರ್ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಂತೆ. ಹೌದು, ಏನು ಸರ್ ಅವರು ಹಿಂದೆನೇ ಹೇಳಿದ್ದವರು 2.5 ವರ್ಷಕ್ಕೆ ನಿಮಗೆ ಪವರ್ ಇದು ಬೇರೆ ಚೇಂಜ್ ಮಾಡಿಕೊಡ್ತೀವಿ, 2.5 ವರ್ಷದ ನಂತರ ಚೇಂಜ್ ಆಗುತ್ತೆ ಅಂತ ಹಿಂದೆ ಅವರೇ ಹೇಳಿರೋದು. ಅದೇ ಕೇಳಕ್ಕೆ ನಾವು ಹೋಗಿರೋದು, ಬೇರೆ ಇದಲ್ಲ. ಅದನ್ನು ಸಹ ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಿಗೂ ಭೇಟಿ ಮಾಡಿದಾಗ ಮಲ್ಲಿಕಾರ್ಜುನ ಸಾಹೇಬರು ಭೇಟಿ ಮಾಡಿದಾಗ ಅದೇ ಹೇಳಿದ್ರು. ನಾವು ಇದು 2.5 ವರ್ಷಕ್ಕೆ ಚೇಂಜ್ ಮಾಡಿಕೊಡ್ತೀವಿ ಅಂತ ಅವರೇ ಹೇಳಿದ್ರು ಸರ್. ಆನಂತರ 3 ವರ್ಷ ಆಗ್ತಾ ಬಂತು. ಈಗ ನಾವು ಸುಮ್ಮನೆ ಕೂತಿದ್ದೀವಿ. ಎಲೆಕ್ಷನ್ ಬಂದಿದ್ದರಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಇರೋದ್ರಿಂದ ನಾವು ಅಲ್ಲೆಲ್ಲಿ ಕ್ಯಾನ್ವಸಿ ಹೋಗಿದ್ದರಿಂದ ನಮಗೆ ಮಾತಾಡಲಿಕ್ಕೆ ಆಗಿಲ್ಲ ಅಂತ ವಿಚಾರವನ್ನು ನಾವು ಸ್ಪಷ್ಟವಾಗಿ ನಾವೆಲ್ಲರೂ ನಾಯಕರು ನಾವು ತಿಳಿಸಿದ್ದೀವಿ. ಇವತ್ತು ನಾಯಕತ್ವ ಬದಲಾವಣೆ ಬಗ್ಗೆ ಏನಾದರೂ ಅಭಿಪ್ರಾಯ? ಅದ್ರ ಬಗ್ಗೆನೂ ಏನು ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆನ ಏನು ಮಾತಾಡಲಿಲ್ಲ. ಅದನ್ನು ಸಹ ಅವರು ಮುಂದೆ ನಡೀತಾ ಇರುವಂಥ ವಿಚಾರವನ್ನು ಹೇಳಿದ್ದಾರೆ, ಹೀಗೆ ನಡೀತಾ ಇದೆ ಅಂತ. ನಾವು ವಿಚಾರವನ್ನು 1.25 ಗಂಟೆ ಭಾಳ ವಿಸ್ತಾರವಾಗಿ ನಮ್ಮ ನಾಯಕರ ಹತ್ರ ಮುಂದಿಟ್ಟಿದ್ದೀವಿ. ಭಾಳ ಚೆನ್ನಾಗಿ ಕೂತು ತಮ್ಮ ಅಹವಾಲುಗಳನ್ನು ಕೇಳಿದ್ದಾರೆ. ಪಾಸಿಟಿವ್ ಇದ್ದರು, ತುಂಬ ಚೆನ್ನಾಗಿ ಮಾತಾಡಿದರು. ಖರ್ಗೆ ಅವರು ಸಿಗಲಿಲ್ಲ, ರಾಹುಲ್ ಗಾಂಧಿ ಅವರು ಸಿಗಲಿಲ್ಲ, ಮತ್ತೆ ನೆಕ್ಸ್ಟ್ ವೀಕ್ ಎಲ್ಲ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಹುಲ್ ಗಾಂಧೀಜಿಯವರು ಇಲ್ಲ, ಅವರು ತಮಿಳುನಾಡು ಮತ್ತು ಕೇರಳ ಎಲೆಕ್ಷನ್ ಆಗಿರೋದ್ರಿಂದ ಸಿಗೋದು ಕಷ್ಟ ಇದೆ. ಈಗ ವೇಣುಗೋಪಾಲ್ ಅವರು 3 ಜನ ನಮ್ಮ ರಾಷ್ಟ್ರೀಯ ನಾಯಕರು ಸಿಕ್ಕಿದ್ರೆ ಸಾಕು. ಮುಂದೆ ಏನು ಮಾಡ್ಬೇಕನ್ನೋದನ್ನ ಆಮೇಲೆ ಮಾಡ್ತೀವಿ. ಈಗ ಸದ್ಯಕ್ಕೆ ನಾವು ಹೋಗಿರುವ ಕೆಲಸಕ್ಕೆ ಎಷ್ಟು ಆಗಬೇಕೋ ಅಷ್ಟು ಮಾತಾಡಿ ಬಂದಿದ್ದೀವಿ. ಒಳ್ಳೆ ಪಾಸಿಟಿವ್ ಇದೆ, ಒಳ್ಳೆಯದಾಗುತ್ತೆ, ಭರವಸೆ ಇದೆ ಅಂತ ನಮಗೆ ಅನಿಸ್ತದೆ. ಥ್ಯಾಂಕ್ ಯು ಸರ್.